ಯೋಜನೆ ಸೇವಾ ಇಲಾಖೆಯಿಂದ ಹೊರತುಪಡಿಸಿ ಪ್ರತ್ಯೇಕ ಇಲಾಖೆ ಆದ್ಮೇಲೆ ಪ್ರತ್ಯೇಕ ಅನುಮೋದನೆಯೊಂದಿಗೆ ಪ್ರತಿ ವರ್ಷವೂ ಅನುದಾನ ಬಿಡುಗಡೆ ಆಗುತ್ತೆ. ಸಾಮಾನ್ಯ ಸಂಖ್ಯೆಗೆ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಯೋಜನೆಗಳಿಗೆ. ಅಂದಿಂದ ಇಂದಿನ 2023ರವರೆಗೆ ಅನುದಾನ ಹಂಚಿಕೆ ಕರ್ನಾಟಕ ಸರ್ಕಾರ ನಡವಳಿಗಳ ಪ್ರಕಾರ ಆದೇಶಗಳಾಗಿವೆ. ಆಡಳಿತ ಪಕ್ಷ ಈಗ ಇಂದಿನ ಸಾಲಿನಲ್ಲಿ ಬಜೆಟ್ ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಯೋಜನೆಗಳಿಗೆ ಪ್ರಾಯೋಜನೆಗೆ ಪ್ರತ್ಯೇಕವಾಗಿ ಅನುದಾನ ಮೀಸಲಿಟ್ಟಿತ್ತು. ಸಾಮಾನ್ಯ ವರ್ಗದ ಯೋಜನೆಗಳಿಗೂ ಮೀಸಲಿಟ್ಟಿತ್ತು. ಆದರೆ ಈಗಿನ ಆಡಳಿತ ವ್ಯವಸ್ಥೆ ಕರ್ನಾಟಕ ಸರ್ಕಾರದ ನಿರ್ದೇಶಕರ ಕಚೇರಿಯಿಂದ ಬದಲಾವಣೆ ಆಗಿದೆಯೋ ಗೊತ್ತಿಲ್ಲ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಿಂದ ಬದಲಾವಣೆ ಆಗಿದೆಯೋ ಗೊತ್ತಿಲ್ಲ. ಕಲಾವಿದರನ್ನು ಹೊರತುಪಡಿಸಿ ನಡವಳಿಯನ್ನು ಮಾಡಿ ಒಂದೇ ಕಂತಿನಲ್ಲಿ ಕೊಡಬೇಕಾದಂತ ಅನುದಾನವನ್ನ ಕಟಾಯಿಸಿ 3 ಕಂತುಗಳಲ್ಲಿ ನೀಡ್ತಾ ಇರೋದು ಕರ್ನಾಟಕ ನಾಗರಿಕ ಕಾಯ್ದೆ 1951 ಉಲ್ಲಂಘನೆ ಮಾಡಿದಂತ ಅಧಿಕಾರಿ ವರ್ಗ. ಅದನ್ನ ನಾವು ಈ ಮೂಲಕ ಮನವಿ ಸಲ್ಲಿಸ್ತಾ ಖಂಡಿಸ್ತೀವಿ. ಮೀಸಲಿಟ್ಟ ಅನುದಾನ ಎಲ್ಲೋಯ್ತು, ಯಾರು ಕಳ್ತನ ಮಾಡಿದ್ರು ಗೊತ್ತಿಲ್ಲ ನಮ್ಗೆ. ಆ ಅನುದಾನವನ್ನ ಕಟಾಯಿಸ್ಲಿಕ್ಕೆ ನಡವಳಿನ ನಿಮ್ಮಷ್ಟಕ್ಕೆ ನೀವೇ ಮಾಡ್ಕೊಳ್ಳೋದಾದ್ರೆ ಎಲ್ಲ ಅಧಿಕಾರಿ ವರ್ಗದವರೇ ತಮಟೆ ಬಿಡಿರಿ, ಎಲ್ಲ ಅಧಿಕಾರಿ ವರ್ಗದವರ ಪೂಜೆ ಕುಣಿರಿ, ಎಲ್ಲ ಅಧಿಕಾರಿ ವರ್ಗದವರ ತಾಕತ್ತಿದ್ರೆ ಡೊಳ್ಳು ಬಳಿರಿ. ಎಲ್ಲ ಕಲಾವಿದರನ್ನ ಬೀದಿಲಿ ನಿಲ್ಲಿಸಿ ನೀವು ಸಣ್ಣ ಮೊತ್ತವನ್ನು ಕೊಟ್ಟು ಕೇವಲ ಕೆಲವು ಹಿತಾಸಕ್ತಿಗಳೊಂದಿಗೆ ನೀವು ಕಾರ್ಯಕ್ರಮ ಮಾಡೋದು ನಮಗೆ ನೋವಿನ ಕಲಾವಿದರಿಗೆ ನೋವಿನ ಸಂಗತಿ. ಹಾಗಾಗಿ ಎಲ್ಲ ಕಲಾವಿದರು ದಿನಾಂಕ 19/7/2024 ಈಗಾಗಲೇ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಹಲವಾರು ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ನಿಮಗೆ ಮನವಿಯನ್ನ ಕೊಟ್ಟಿದ್ದೀವಿ. ಇವತ್ತು 2ನೇ ಸಭೆಯನ್ನ ಮಾಡಿ ಸಾಂಕೇತಿಕವಾಗಿ 19/7/2024 ಮನವಿಯನ್ನು ಅನುಮೋದಿಸಲು ಸಾಂಕೇತಿಕವಾಗಿ ತಮಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ನಿರ್ದೇಶಕರು ಇಲ್ಲದೆ ಇರುವುದರಿಂದ ಆಡಳಿತ ಜೆಡಿಯವರು ತಮಗೆ ಅಧಿಕಾರ ಇದೆ. ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಬಳಸಿಕೊಂಡು ಸರ್ಕಾರದ ಕಾರ್ಯದರ್ಶಿ ಮತ್ತು ಪ್ರಧಾನ ಕಾರ್ಯದರ್ಶಿ ಹಾಗೂ ನಿರ್ದೇಶಕರೊಟ್ಟಿಗೆ ಸಭೆಯನ್ನು ಸೇರಿ ನಾವು 19/7/2024 ಕೊಟ್ಟಿರುವಂಥ ಬೇಡಿಕೆಗಳನ್ನ ಪರಿಪೂರ್ಣವಾಗಿ ಈಡೇರಿಸಲಿಕ್ಕೆ ಈ ದಿನವನ್ನು ಸಣ್ಣ ಮನವಿಯನ್ನು ಆ ಮನವಿ ಜೊತೆಗೆ ಸೇರಿಸಿದ್ದೀವಿ. ಈ ಮನವಿ ಪತ್ರವನ್ನು ತಾವು ಸ್ವೀಕಾರ ಮಾಡಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಚೀಫ್ ಸೆಕ್ರೆಟರಿ, ಕನ್ನಡ ಸಂಸ್ಕೃತಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಂಬಂಧಿಸಿದ ನಿರ್ದೇಶಕರಿಗೆ ಎಲ್ಲ ಪತ್ರಗಳನ್ನ ವ್ಯವಹರಿಸಿದ ಪತ್ರಗಳನ್ನ ಈ ನೇತೃತ್ವ ವಹಿಸಿದೆ ಅಂತ ಸಬ್ನಳ್ಳಿ ರಾಜು ಮತ್ತು ಇತರರಿಗೆ ನೀವು ಎಲ್ಲ ಕಾಪಿಯನ್ನು ನಮಗೆ ವರ್ಗಾಯಿಸಬೇಕಾದಂಥ ಅನಿವಾರ್ಯತೆ ಇದೆ. ಶೀಘ್ರವಾಗಿ ಈ ಕಾರ್ಯಕ್ರಮ ಮಾಡಬೇಕು. ಇನ್ನು ಕೇವಲ ನಿಮಗೆ 15 ದಿನಗಳ ಮಾತ್ರ ನಾವು ವೇಳೆಯನ್ನು ಕೊಡ್ತೀವಿ. ಇನ್ನು 15 ದಿನದಲ್ಲಿ 2023 ಅನುದಾನವನ್ನ ಒಟ್ಟಾಗಿ 2 ಕಂತಲ್ಲಿ ಏನು ಮಾಡಿದಿರಿ ಅದನ್ನ ಕಟಾಯಿಸಿ ಒಟ್ಟುಗೂಡಿಸಿ ನಿಮ್ಮ ನಡೆಯೊಳೆಯನ್ನು ವಾಪಸ್ ತಗೊಂಡು ಒಂದೇ ಕಂತಿನಲ್ಲಿ ಅನುದಾನವನ್ನ ಕೊಡಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಒಂದೇ ಕಂತಲ್ಲಿ ಏನಾದರೂ ನಮಗೆ ಅನುದಾನ ಕೊಡಲಿಲ್ಲ ಅಂದ್ರೆ ಕರ್ನಾಟಕ ಪೊಲೀಸ್ ನಾಗರಿಕ ಕಾಯ್ದೆ 1951 ಅನ್ವಯ 19 ನಾಗರಿಕ ಕಾಯ್ದೆ 1919 ಅನ್ವಯ ತಮ್ಮ ಕಚೇರಿಗೆ ಶೀಘ್ರವಾಗಿ ಬೀಗವನ್ನು ಹಾಕ್ಲಿಕ್ಕೆ ನಾವು ಹಿಂಜರಿದಿಲ್ಲ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಟ್ಟು ಈ ಮನವಿಯನ್ನ ಕೊಡ್ತಾ ಇದ್ದೀವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧನಸಹಾಯ ಮತ್ತೆ ವಲಯ ಜೆಡಿ ಆಡಳಿತ ಜೆಡಿ ನೇತೃತ್ವದಲ್ಲಿ ಕೊಟ್ಟಿರುವಂತ ಮಾಹಿತಿ ಇದು. ಉದ್ಯಾನವನದಲ್ಲಿ ಉದಯರಾಗ ಸಂಧ್ಯಾರಾಗ ಈ ಕಾರ್ಯಕ್ರಮಗಳನ್ನು ಸ್ಥಗಿತಗೊಳಿಸಲಾಗಿದೆ. ಜಾನಪದ ಜಾತ್ರೆ ಈ ಕಾರ್ಯಕ್ರಮವನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪದವಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ಕೂಡ ಕಡಿತಗೊಳಿಸಿದ್ದಾರೆ.
30,000 ಇತ್ತು SPK ಅಲ್ಲ, ಕಡಿತಗೊಳಿಸಿರೋ ವಿಚಾರ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಜನಪರ ಉತ್ಸವ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಮಹಾ ಸಮ್ಮೇಳನವನ್ನು ಕೂಡ ಅನುಷ್ಠಾನಗೊಳಿಸ್ಲಿಕ್ಕೆ ಅವರು ಪೂರಕವಾಗಿ ದಾಖಲೆ ಕೊಟ್ಟಿಲ್ಲ. ಎಲ್ಲ ಅಕಾಡೆಮಿಗಳಲ್ಲಿ ಆಯಾ ಅಕಾಡೆಮಿಗಳ ಯೋಜಿತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗಗಳಿಗೆ ಪ್ರತ್ಯೇಕ ಕಾರ್ಯಕ್ರಮ ಅದನ್ನು ಕೂಡ ಅನುಷ್ಠಾನಗೊಳಿಸಿಲ್ಲ. ಆಡಿರಿ ರಾಗಗಳ ನುಡಿಸಿರಿ ತಾಳಗಳ ಕಾಲೇಜು ವಿದ್ಯಾರ್ಥಿಗಳಿಗೆ ದೇಸಿ ಸಂಸ್ಕೃತಿ ಅರಿವಿನ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಇದ್ದು ಅದನ್ನು ಕೂಡ ಸ್ಥಗಿತಗೊಳಿಸಿದ್ದಾರೆ. ಹೊರನಾಡು ಉತ್ಸವ ಅದು ಕೂಡ ನಡೀತಾ ಇತ್ತು, ಅದನ್ನು ಕೂಡ ಸ್ಥಗಿತ ಮಾಡಿದ್ದಾರೆ.